ಸ್ಯಾಂಡಲ್ವುಡ್ನ ಬನಾರಸ್ ಚಿತ್ರದ ಹುಡುಗ ಜೈದ್ ಖಾನ್ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ. ಕಲ್ಟ್ ಚಿತ್ರದಲ್ಲಿ ಈ ಹುಡುಗನ ರೂಪವೇ ಬದಲಾಗಿ ಹೋಗಿದೆ. ಜನ್ಮದಿನಕ್ಕೆ ರಿಲೀಸ್ ಆಗಿರೋ ಚಿತ್ರದ ಗ್ಲಿಮ್ಸ್ ವಿಡಿಯೋ ಬೇರೆ ರೀತಿಯೇ ಇದೆ. ಸ್ಯಾಂಡಲ್ವುಡ್ನ ನವನಟ ಜೈದ್ ಖಾನ್ ಅಭಿನಯದ ಕಲ್ಟ್ ಚಿತ್ರದ ಫಸ್ಟ್ ಗ್ಲಿಮ್ಸ್ ಹೊರಬಿದ್ದಿದೆ. ಜೈದ್ ಖಾನ್ ಜನ್ಮದಿನದಂದು ಈ ಒಂದು ಗ್ಲಿಮ್ಸ್ ರಿಲೀಸ್ ಆಗಿದೆ. ಇದರಲ್ಲಿ ಜೈದ್ ಖಾನ್ ಪಾತ್ರದ ಝಲಕ್ಕಿದೆ. ಬನಾರಸ್ ಚಿತ್ರದಲ್ಲಿ ಕಂಡಿದ್ದ ಆ ಜೈದ್ ಖಾನ್ಗೂ ಕಲ್ಟ್ ಚಿತ್ರದ ಈ ಜೈದ್ ಖಾನ್ಗೂ ತುಂಬಾನೇ ವ್ಯತ್ಯಾಸ ಕಾಣಿಸುತ್ತಿದೆ. ಡೈರೆಕ್ಟರ್ ಅನಿಲ್ ಕುಮಾರ್ ಇಲ್ಲಿ ಖಡಕ್ ಕತೆ ಹೇಳ್ತಿರುವಂತಿದೆ. ಚಿತ್ರಕ್ಕೆ ಕಲ್ಟ್ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಆ ಹೆಸರಿಗೂ ಈ ಒಂದು ಪಾತ್ರಕ್ಕೂ ಎಲ್ಲೂ ಸಿಂಕ್ ಆಗೋದಿಲ್ಲ. ಆದರೆ ಜೈದ್ ಖಾನ್ ಇಡೀ ಒಂದು ಗ್ಲಿಮ್ಸ್ ವಿಡಿಯೋದಲ್ಲಿ ತುಂಬಾನೇ ರಫ್ ಅಂಡ್ ಟಫ್ ಆಗಿ ಕಾಣಿಸುತ್ತಿದ್ದಾರೆ. ಈ ರೀತಿಯ ಬ್ಯಾಡ್ ಬಾಯ್ ಇಮೇಜ್ ಅನ್ನೇ ಇಲ್ಲಿ ಡೈರೆಕ್ಟರ್ ಅನಿಲ್ ಕುಮಾರ್ ಕಟ್ಟಿಕೊಡುತ್ತಿದ್ದಾರೆ. ಆದರೆ ಈ ಎಲ್ಲ ಖತರ್ನಾಕ್ ರೂಪದ ಹಿಂದಿನ ಕಾರಣ ಏನು? ಈ ಒಂದು ಪ್ರಶ್ನೆ ಕೂಡ ಬರುತ್ತದೆ. ಪ್ರೀತಿ ಪ್ರೇಮ ಅಂತ ಓಡಾಡೋ ಹುಡುಗ ಹುಡುಗಿಯ ಚಿತ್ರವನ್ನ ಗೋಡೆ ಮೇಲೆ ಬರೆಯಲಾಗಿರುತ್ತದೆ. ಹುಡುಗನ ಕೈಯಲ್ಲಿ ಅದೇನೋ ಗಿಫ್ಟ್ ಇದೆ, ಹುಡುಗಿಯ ಕೈಯಲ್ಲಿ ಗುಲಾಬಿ ಹೂವು ಇದೆ. ಆದರೆ ಜೈದ್ ಖಾನ್ ಹುಡುಗಿಯ ಕೈಯಲ್ಲಿರೋ ಹೂವಿನ ಚಿತ್ರವನ್ನ ತೆಗೆದು ಹಾಕುತ್ತಾರೆ. ಆ ಜಾಗದಲ್ಲಿ ಚೂರಿಯನ್ನ ಬರೆಯುತ್ತಾರೆ. ಅಂದ್ರೆ ಇಲ್ಲಿ ಪ್ರೀತಿಯ ಇನ್ನೊಂದು ಮುಖವೂ ಇದೆ. ಅದರಿಂದಲೇ ಜೈದ್ ಖಾನ್ ಪಾತ್ರ ಹೀಗೆ ಆಗಿದೆ ಅನ್ನೋದನ್ನ ಡೈರೆಕ್ಟರ್ ಅನಿಲ್ ಕುಮಾರ್ ಇಲ್ಲಿ ಹೇಳುತ್ತಿದ್ದಾರೆ ಅನ್ನಿಸುತ್ತಿದೆ. ಅಂದ ಹಾಗೆ ಫೆಬ್ರವರಿ 11ರಂದು ಜೈದ್ ಖಾನ್ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಕಲ್ಟ್ ಚಿತ್ರದ ಫಸ್ಟ್ ಗ್ಲಿಮ್ಸ್ ರಿಲೀಸ್ ಮಾಡಲಾಗಿದೆ. ಕಲ್ಟ್ ಚಿತ್ರದ ಜೈದ್ ಖಾನ್ ಪಾತ್ರ ಹೇಗಿದೆ ಅನ್ನೋದನ್ನ ಕೂಡ ಇದೀಗ ರಿವೀಲ್ ಮಾಡಲಾಗಿದೆ. ಜೈದ್ ಖಾನ್ ಅಭಿನಯದ ಈ ಚಿತ್ರದಲ್ಲಿ ಬುಲ್ಬುಲ್ ರಚಿತಾರಾಮ್ ಇದ್ದಾರೆ. ಉಪಾಧ್ಯಕ್ಷ ಚಿತ್ರದ ನಾಯಕಿ ಮಲೈಕಾ ವಸ್ಪುಲ್ ಕೂಡ ಅಭಿನಯಿಸಿದ್ದಾರೆ. ಇಬ್ಬರು ಹೀರೋಯಿನ್ಗಳ ನಡುವೆ ಈ ಚಿತ್ರದಲ್ಲಿ ಜೈದ್ ಖಾನ್ ಪಾತ್ರಕ್ಕೆ ಯಾರು ಮೋಸ ಮಾಡ್ತಾರೆ? ಈ ಪಾತ್ರದ ಹಿಂದಿನ ಅಸಲಿ ಮ್ಯಾಟರ್ ಏನು ಎನ್ನುವ ಪ್ರಶ್ನೆಗಳು ಕೂಡ ಕಾಡುತ್ತಿವೆ. ಹಾಗೇನೆ ಕಲ್ಟ್ ಸಿನಿಮಾ ಬೇರೆ ರೀತಿಯ ಚಿತ್ರವೇ ಅನ್ನಿಸುತ್ತದೆ. ಅನಿಲ್ ಕುಮಾರ್ ಈ ಹಿಂದೆ ಉಪಾಧ್ಯಕ್ಷ ಚಿತ್ರ ಮಾಡಿದ್ದರು. ಇದೀಗ ಕಲ್ಟ್ ಚಿತ್ರ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ಈ ಸಲ ಯಾವ ರೀತಿಯ ಕಥೆಯನ್ನ ಹೇಳುತ್ತಿದ್ದಾರೆ? ಕಲ್ಟ್ ಸಿನಿಮಾ ಇದೇ ವರ್ಷ ತೆರೆಗೆ ಬರುವ ಸಾಧ್ಯತೆ ಇದೆ. ದುನಿಯಾ ವಿಜಯ್ ಚಿಕ್ಕ ಮಗಳು ಮೋನಿಶಾ ಅಭಿನಯದ ಮೊದಲ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದೆ. ವಿನಯ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ಮೋನಿಶಾಗೆ ಜೋಡಿಯಾಗಿದ್ದಾರೆ. ಇವರ ಈ ಚಿತ್ರದ ಪೋಸ್ಟರ್ ವಿಭಿನ್ನ ಜಗತ್ತಿನ ಹೊಸ ಕಥೆಯನ್ನೇ ಹೇಳುತ್ತಿದೆ. ದುನಿಯಾ ವಿಜಯ್ ಆ ದಿನ ಒಂದು ಮಾತು ಹೇಳಿದ್ದರು, ಸಾಧ್ಯ ಆದರೆ ಒಂದು ಚಿತ್ರ ಮಾಡುವೆ, ಆ ಚಿತ್ರದಲ್ಲಿ ನೀವು ನಟಿಸ್ತೀರಾ? ಈ ಮಾತನ್ನ ದೊಡ್ಡಮನೆಯ ವಿನಯ್ ರಾಜ್ಕುಮಾರ್ ಅವರಿಗೇನೆ ಹೇಳಿದ್ದರು. ವಿನಯ್ ರಾಜ್ಕುಮಾರ್ ಅಭಿನಯದ ಪೇಪೆ ಚಿತ್ರದ ಸಮಯದಲ್ಲಿಯೇ ಈ ವಿಚಾರ ಹೇಳಿದ್ದರು. ತಮ್ಮದೇ ಶೈಲಿಯಲ್ಲಿ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದರು. ಅದರಂತೆ ಇದೀಗ ವಿನಯ್ ರಾಜ್ಕುಮಾರ್ ಅಭಿನಯದ ಸಿಟಿ ಲೈಟ್ ಚಿತ್ರ ಮಾಡುತ್ತಿದ್ದಾರೆ. ಮಗಳು ಮೋನಿಶಾ ಈ ಚಿತ್ರದ ಮೂಲಕ ಹೀರೋಯಿನ್ ಆಗುತ್ತಿದ್ದಾರೆ. ಸದ್ಯ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ. ದುನಿಯಾ ವಿಜಯ್ ಪುತ್ರಿ ಮೋನಿಶಾ ವಿಜಯ್ ಈ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಬರ್ತಿದ್ದಾರೆ. ವಿದೇಶದಲ್ಲಿಯೇ ಸಿನಿಮಾ ಅಭ್ಯಾಸ ಮಾಡಿಕೊಂಡು ಬಂದಿದ್ದಾರೆ. ಮೊದಲ ಚಿತ್ರದಲ್ಲಿಯೇ ಅಪ್ಪನ ಡೈರೆಕ್ಷನ್ ಇರೋ ಸಿನಿಮಾದಲ್ಲಿಯೇ ಅಭಿನಯಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಜೋಡಿಯಾಗಿದ್ದಾರೆ. ವಿನಯ್ ರಾಜ್ಕುಮಾರ್ ಲುಕ್ ಇದರಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದೆ. ದೇವಿ ಆರಾಧಕರು ಹಾಗೂ ಚಾಟಿಯೇಟು ಹೊಡೆದುಕೊಂಡು ಓಡಾಡ್ತಿದ್ದ ಆ ಒಂದು ವಿಶೇಷ ಸಮುದಾಯದ ಕಥೆಯನ್ನ ಇಲ್ಲಿ ಹೇಳ್ತಿದ್ದಾರೆ. ಈಗ ಇವರೆಲ್ಲ ಕಾಣಿಸೋದೇ ಇಲ್ಲ. ಆದರೆ ಸಿಟಿ ಲೈಟ್ಸ್ ಅಲ್ಲಿ ಆ ಜನರ ವಿಶೇಷ ಕಥೆಯನ್ನ ದುನಿಯಾ ವಿಜಯ್ ಹೇಳ್ತಿದ್ದಾರೆ. ಸದ್ಯ ರಿಲೀಸ್ ಆಗಿರುವ ಪೋಸ್ಟರ್ನಲ್ಲಿ ವಿನಯ್ ಮತ್ತು ಮೋನಿಶಾ ತಲೆಯ ಮೇಲೆ ದೇವಿಯನ್ನ ಇಟ್ಟುಕೊಂಡು ಚಾಟಿಯೇಟು ಹೊಡೆದುಕೊಂಡು ಓಡಾಡುತ್ತಿರುವ ಲುಕ್ ಅನಾವರಣವಾಗಿದೆ. ವಿನಯ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ಹೆಚ್ಚಿನ ಸ್ಕೋರ್ ಮಾಡ್ತಾರೆ ಅನ್ನಿಸುತ್ತಿದೆ. ವಿಜಯ್ ಕುಮಾರ್ ಮಗಳು ಮೋನಿಶಾ ವಿಜಯ್ ಕೂಡ ಮೊದಲ ಪ್ರಯತ್ನದಲ್ಲಿಯೇ ಹೆಚ್ಚು ಗಮನ ಸೆಳೆಯುವಂತೆ ಇದೆ. ದುನಿಯಾ ವಿಜಯ್ ಈಗಾಗಲೇ ದೊಡ್ಡ ಮಗಳು ರಿತನ್ಯಾ ಜೊತೆಗೂ ಸಿನಿಮಾ ಮಾಡುತ್ತಿದ್ದಾರೆ. ಲ್ಯಾಂಡ್ ಲಾರ್ಡ್ ಹೆಸರಿನ ಈ ಚಿತ್ರವನ್ನ ಜಡೇಶ್ ಕುಮಾರ್ ಹಂಪಿ ಡೈರೆಕ್ಷನ್ ಮಾಡುತ್ತಿದ್ದಾರೆ. ಇದರ ಶೂಟಿಂಗ್ ಕೂಡ ನಡೆಯುತ್ತಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.